ಘಟನೆ ಹಿಂಗಾಗಿದೆ. ಈಗ ನಿಮ್ಮ ಅಕ್ಕವ್ರು ತೀರ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀರಾ ನೀವು? ಹಾಂ, ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಹೋಗಿದ್ರಿ 25ನೇ ತಾರೀಕಿಗೆ ಹೋಗಿದ್ವಿ. ಅವಾಗ ಏನಂದ್ರು? ಅವರು ಕಂಪ್ಲೇಂಟ್ ಇವ್ರು ಇನ್ಸ್ಪೆಕ್ಟರ್ ತಗಲಿಲ್ಲ. ಹೆಸರು ಕಾಡ್ದೇವ್ರು ಅಂತಂದು. ಏನಂದ್ರು ಅವಾಗ? ಅವರು ಬಲವಂತದ ಮದ್ವೆ ಮುಂದೆ ಸರಿಯಾಗಂಗಿಲ್ಲ, ಇದಾಗಂಗಿಲ್ಲ ಅಂತಂದು ಹೇಳಿದ್ರು ಅವರು. ಓಕೆ, ನಿಮ್ಮ ಅಂದ್ರೆ ಆ ಹುಡುಗನ ಪರವಾಗಿ ಏನಾರ ಮಾತಾಡಿದ್ರಾ? ಹುಡುಗನ ಪರವಾಗಿ ಮಾತಾಡ್ಯಾರ್ರಿ ಅವರು. ಮಾತಾಡಿ ಕಂಪ್ಲೇಂಟ್ ತಗರ್ಲಿಲ್ಲ ಅವರು. ಅವ್ರ ರಾಜಕೀಯ ವ್ಯಕ್ತಿಗಳು ಬಂದು ನಡಿವೆ ರೊಕ್ಕದ ಕನ್ವಿನ್ಸ್ ಮಾಡೀವಿ ಅಂತಂದು ಹೇಳ್ಯಾರಿ. ಸುಳ್ಳು ಆರೋಪ ಮಾಡ್ಯಾರ. ನಮಗೆ ದುಡ್ಡು ಕೊಟ್ಟವಿ ಅಂತಂದು ಆರೋಪ ಮಾಡಾಕತ್ತಾರ. ಆರೋಪ ಮಾಡಾಕತ್ತಾರ. ಅದರಿಂದ ಈಗ ಅಲ್ಲ ತೀರ್ಕೊಂಡ್ಬಿಡ್ರಿ. ಈಗ ತೀರ್ಕೊಂಡಾಳ. ಇವ್ರನ್ನ ಗಲ್ ಸಿಕ್ತಿ ಆಗಮಟ ನಾವು ಬಿಡಲ್ಲ. ಟೋಟಲ್ ಎಷ್ಟು ಜನರ ಮೇಲೆ ದೂರ ಕೊಡೋಕೆ ನಿರ್ಧಾರ ಮಾಡಿದ್ವಿ? 12 ಜನದ ಮ್ಯಾಗ ದೂರ ಕೊಡಕ್ಕೆ ಇದು ಮಾಡ್ಯಾರ. ಅವ್ರ ಅಪ್ಪ, ಅವ್ರ ದೊಡ್ಡಪ್ಪನ ಮಕ್ಕಳು, ಇವ ಹಲಗೇರಿ ಒಬ್ಬನ ಹುಡುಗ, ಇನ್ನೂ ಒಂದು 8 ಜನ ಅದಾರ. ಹುಡುಗಿ ತಂಗಿ ಮೇನ್ ಪ್ರಾತದಾರಿ. ನಮ್ಮ ತಂಗಿ ತಂಗಿ ಆಕಿ ಫ್ರೆಂಡ್ ರೀ ಆಕಿ. ಪೊಲೀಸರ ಮೇಲೆ ಏನಾದ್ರು? ಪೊಲೀಸರ ಮೇನ್ ಪಾತ್ರದಾರಿ. ದೂರ ಇದೆಯಾ? ಅವ್ರ ಮ್ಯಾಗ ದೂರ ಇದ್ರಿ. ಇನ್ಸ್ಪೆಕ್ಟರ್ ಮ್ಯಾಗ ಅವ್ರು ಕಂಪ್ಲೇಂಟ್ ತಗಲಿಲ್ಲ, ದೂರ ಕೊಟ್ಟವ್ರಿ. ಕೊಟ್ಟಿವಿ. ಓಕೆ, ಈಗ ಇಷ್ಟೆಲ್ಲ ಅಮಾನುಷವಾಗಿ ಎಷ್ಟೆಲ್ಲ ನಡ್ಸ್ಕೊಂಡ್ರಲ್ಲ, ಯಾವ ರೀಸನ್ ಮೇಲೆ ಷರತ್ತು ಒಲ್ಲೆ ಅನ್ನಕತ್ತಿದೆ? ಏನ್ ರೀಸನ್ ಪ್ರಮುಖ? ಅವ್ರ ಮನ್ಯಾಗ ನಾವು ಮನಿ ಕರ್ಕನಂಗಿಲ್ಲ ಅಂತಂತ ಹೇಳಿರೋ ಮ್ಯಾಕ ಒಟ್ಟು ಅವನ್ನೆಲ್ಲ ಇದು ಮಾಡ್ಯಾರ್ರಿ. ಅವ್ರು ಮನಿ ಬಿಟ್ಟು ಯಾಕೆ ಹೋಗ್ಕಾಯ್ತು ನಿಂದ? ಹೆಂಗಂದ್ರೆ ಅವ್ರು ಎಲ್ಲ ಸುದ್ದಿ ಕೇಳಕ್ಲಿ ನಮ್ಮನ್ನ ಇನ್ನು ಹೊಡಿತಾರ ಬಂದ್ ಅಂತಂದು ಮನಿ ಬಿಟ್ಟು ಹೋಗ್ಯಾರ್ರಿ. ಈಗ ಅವ್ ಮನಿ ಬಿಟ್ಟು ಹೋಗ್ಲ್ರಿ. ನಾವ್ ಏನ್ ಮಾಡ್ಬೇಕತ್ತ ಆದ್ರೆ ನಿನ್ನೆ ಮಾಡಿಲ್ಲ. ಕಾನೂನು ಪ್ರಕಾರ ಹೋಗ್ಬೇಕಂದ್ ಹೊಂಟವಿ. ಈಗ ಕಾನೂನು ಪ್ರಕಾರ ಸಿಗ್ಲಿಲ್ಲ ಅಂದ್ರೆ ಆ ಹುಡುಗನ ಜೀವಂತವಾಗಿ ನಾವು ಬಿಡಂಗಿಲ್ಲ. ಕಾನೂನು ಪ್ರೊಸೀಸರ್ ಈಗ ತಗಂತಂದ್ರ ಈಗ ಇದು ಹಿಂದೊಂದ್ಸತ್ತ ಅನ್ಯಾಯ ಆಗೈತ್ರಿ. ಈಗ ಇವತ್ತು ಅನ್ಯಾಯ ಆಗಕ್ ನಾವು ಬಿಡಲ್ಲ. ಅವ್ರನ್ನ ಯಾರನ್ನೂ ಬಿಡಲ್ಲ. ನಾವು ಸ್ಟೇಷನ್ಗೆ ನೀವು ದೂರ ಕೊಡಕ್ ಹೋದಾಗ ತಗೊಂಡಿದ್ರಿ? ಈಗ ಹಾಕದಿಲ್ರಿ ಇದು. ಈಗ ವಕೀಲರು ಹಿಡ್ಕೊಂಡು ನೀವು ದೂರ ಕೊಡ್ತಾರ್ರಿ. ನಿಮ್ಮ ಹೆಸರು? ಮನೋಜ್ ಪರಮೇಶಪ್ಪ ಪರಮನೂರ್, ಶಂಕರಿಪುರ. ಏನಾಗ್ಬೇಕು ಅವ್ರಿಗೆ?